ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಾಕ್ಷಿ ಅಡಿಗೆ ಮನೆಗೆ ಸ್ವಾಗತ. ನನ್ನ ಹೆಸರು ಜಗದೀಶ್ವರಿ ಮಳೆಮಠ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವು ಕರ್ಜಿಕಾಯಿ ಅಂತ ಹೇಳ್ತೀವಿ. ಅಂದರೆ ರೊಟ್ಟಿ ಜೊತೆಗೆ ಪಲ್ಯ ಮಾಡೋದು. ಸ್ವೀಟ್ ಕರ್ಜಿಕಾಯಿ ಅಲ್ಲ, ಇದು ಕರ್ಜಿಕಾಯಿ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಇವನ್ನ ಚೆನ್ನಾಗಿ ತೊಳೆದು ಆ ಕಡೆ ಈ ಕಡೆ ತುಂಬಿರುತ್ತೆ, ಅವನ್ನ ಸೋಸಿ ಇಟ್ಕೊಂಡಿರೋದು. ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಉರಿತಾ ಇದ್ದೀನಿ. ಫ್ರೆಂಡ್ಸ್, ಇದು ರೊಟ್ಟಿ ಜೊತೆಗೆ ಊಟ ಮಾಡಬೇಕು, ಭಾಳ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಎಣ್ಣೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಹುರ್ಕೋಬೇಕು. ಒಳ್ಳೆ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆಗೆ ಮಾಡಿ ನೋಡಿ, ತುಂಬ ಸಕ್ಕರೆ ಟೇಸ್ಟ್ ಇರುತ್ತೆ. ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಈ ಕರ್ಜಿಕಾಯಿ. ಇನ್ನು ನೋಡಿ, ನಾನು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿದೆ. ಎಷ್ಟು ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿರ್ತವೆ. ನೋಡಿ, ನಾವು ಜಾಸ್ತಿ ತಿಕ್ಕಾಗಿ ಹುರಿಯೋಕ್ಕೆ ಹೋಗ್ಬಾರ್ದು, ಒಳಗಡೆ ಇರ್ತಕ್ಕಂಥ ಬೀಜ ಸ್ಪ್ರೆಡ್ ಆಗಿಬಿಡುತ್ತೆ. ನೋಡಿ, ಹೀಗೆ ಹುರ್ಕೋಬೇಕು. ಮೊದಲಿಗೆ ಹಾಕಿದಾಗ ಯಾವ ಥರ ಇದ್ದು, ಈಗ ಸುಮಾರು ಅಂದರೆ 15ರಿಂದ 20 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಒಂದೊಂದು ಬೀಜ ಕಾಣಿಸ್ತಾ ಇದೆ ನೋಡಿ. ಇವಾಗ ಹುರಿದಿರೋ ಒಂದು ಪಾತ್ರೆಯಲ್ಲಿ ತೊಗೊಂಡು ಅದೇ ಪಾತ್ರೆನ ಚೆನ್ನಾಗಿ ತೊಳೆದು ಒಗ್ಗರಣೆ ಹಾಕಬೇಕಲ್ಲ ಫ್ರೆಂಡ್ಸ್. ಇವಾಗ ನಾನು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಕ್ಕೆ ತುಂಬ ಸಿಂಪಲ್ಲಾಗಿ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕೋದು. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಲ್ಲ, ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತದೆ ನೋಡಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಹಾಕಬೇಕು. ಇವಾಗ ಸಾಸಿವೆ ಚೆನ್ನಾಗಿ ಬೆಂದಿದ್ದಾವೆ. ಬೆಂದ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಕರಿಬೇವು, ಈರುಳ್ಳಿ. ಫ್ರೆಂಡ್ಸ್, ಅಚ್ಕಾರ್ ಪುಡಿ ಹಾಕಿ ಮಾಡೋಕ್ಕೆ ಹೋಗಬೇಡಿ. ಈ ಥರ ಪಲ್ಯ ಮಾಡ್ಬೇಕಂದ್ರೆ ಗ್ರೀನ್ ಚಿಲ್ಲಿನೇ ಹಾಕಿ. ಇವಾಗ ಈರುಳ್ಳಿ ಹಾಕಿದ್ಮೇಲೆ ಮತ್ತೊಂದು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಗ್ರೀನ್ ಚಿಲ್ಲಿ ಹಾಕಿದ್ಮೇಲೆ ಈರುಳ್ಳಿ ಮತ್ತು ಕರಿಬೇವೆಲ್ಲ ಹಾಕಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಕರ್ಜಿಕಾಯಿ ಆಲ್ರೆಡಿ ಹುರಿದಿಟ್ಕೊಂಡಿದ್ದೀವಿ. ಇವಾಗ ಒಂದು ಸ್ವಲ್ಪ ಹಸಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಫ್ರೆಂಡ್ಸ್, ನಾವು ಬೇರೆ ಅಡುಗೆ ಮಾಡಬೇಕಾದ್ರೆ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡಿ ಹಾಕ್ತೀವಿ, ಆದರೆ ಈ ಪಲ್ಯಗೆ ಹಾಗೆ ಹಾಕಬೇಕು, ಸಿಪ್ಪೆ ಮಾತ್ರ ತೆಗೆದಿರಬೇಕು. ಇವಾಗ ನಾನು ಕರ್ಜಿಕಾಯಿ ಹಾಕಿರೋದು ಮೊದಲಿಗೆ ಹುರ್ಕೊಂಡು ಇಟ್ಕೊಂಡಿರ್ತೀವಿ, ನೀರು ಆ್ಯಡ್ ಮಾಡೋಂಗಿಲ್ಲ, ಎಣ್ಣೆಲೇ ಹಾಗೆ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಳ್ಳಿ. ಈರುಳ್ಳಿ ಬೆಂದ ನಂತರ ಹಾಕಬೇಕು. ಇವಾಗ ಅರಿಶಿನ ಹಾಕಿದ್ದೀವಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಮಾಡೋದು ಈ ಪಲ್ಯ, ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಅಡುಗೆಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ನೈಪ್ ಸೊಪ್ಪು. ಫ್ರೆಂಡ್ಸ್, ಇವಾಗ ಬೆಲ್ಲ ಹಾಕಿದ್ದೀನಿ ನೋಡಿ. ಫ್ರೆಂಡ್ಸ್, ನಾವು ಒಂದೊಂದು ಅಡುಗೆಗೆ ಹೇಳ್ತೀವಿ, ಬೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಸರಿಯಾಗಿರೋದಿಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಅಂತ. ಈ ಪಲ್ಯಕ್ಕೆ ಮಾತ್ರ ಒಂದು ಸ್ವಲ್ಪ ಅಂದ್ರೂ ಸ್ವಲ್ಪ ಬೆಲ್ಲ ಹಾಕಿ ನೋಡಿ. ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ. ಸ್ವಲ್ಪ ಕರ್ಜಿಕಾಯಿ ಕಹಿ ಇರುತ್ತೆ, ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು. ನಾವು ಕಹಿ ಇರೋದ್ರಿಂದ ಬೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಫ್ರೆಂಡ್ಸ್, ಚಪಾತಿ ಜೊತೆನೂ ಊಟ ಮಾಡ್ತಾರೆ, ಆದರೆ ಜೋಳದ ರೊಟ್ಟಿ ಜೊತೆ ಬಂದಷ್ಟು ಟೇಸ್ಟು ಚಪಾತಿ ಜೊತೆ ಬರೋದಿಲ್ಲ. ವರ್ಷಕ್ಕೊಂದ್ಸಲ ಮಾತ್ರ ಇದು ಕರ್ಜಿಕಾಯಿ ಬರೋದು, ಅದು ಇದೇ ಟೈಮ್ ಮಳೆ ಸೀಸನ್ ಇರುತ್ತಲ್ಲ, ಮಳೆಗಾಲದಲ್ಲಿ ಮಾತ್ರ ಬರೋದು. ಇವಾಗ ನೋಡಿ, ನಾನು ಜೋಳದ ರೊಟ್ಟಿ ಮಾಡಿದ್ದೀನಿ. ಜೋಳದ ರೊಟ್ಟಿ ಜೊತೆಗೆ ಸ್ವಲ್ಪ ಚಟ್ನಿ, ಅಂದರೆ ಖಾರ ಚಟ್ನಿ ಅಂತ ಹೇಳ್ತೀವಿ, ಖಾರ ಚಟ್ನಿನೂ ಮಾಡಿದ್ದೆ. ಈ ಥರ ಸ್ನ್ಯಾಕ್ಸನ್ನೇ ಇರಬೇಕು. ಸೌತೆಕಾಯಿ, ಮುಲ್ಲಂಗಿ ಚಟ್ನಿ ಮತ್ತು ಜೋಳದ ರೊಟ್ಟಿ. ಈಗ ನಾನು ಪಲ್ಯ ಒಗ್ಗರಣೆ ಹಾಕಿದ್ದೀನಲ್ಲ, ಅದನ್ನೇ ಒಂದು ತಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಭಾಳ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಈ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.